ಸಂಜನಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ವಿರಾಟ್ ಸರ್ ನಮಸ್ಕಾರ. ನಮಸ್ತೆ ಬ್ರೋ. ಇಬ್ರು ರಾಯಲ್ ಆಗಿ ಕೂತಿದ್ರ. one more time. ಹೇಳಿ ಸರ್. Okay, ready, start. ಒನ್ ಮೋರ್. ಓಕೆ. ಸಂಜನಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ವಿರಾಟ್ ಸರ್ ನಮಸ್ಕಾರ. ನಮಸ್ತೆ ಬ್ರೋ. ಸರ್ ಇದು ಕಟ್ ಆಗಲ್ಲ, ಎರಡೂ ಹಂಗೆ ಆಗ್ತದೆ. ಇನ್ನೊಂದ್ಸರಿ one more. ಒನ್ ಮೋರ್ ಇದನ್ನು ಹಾಕಿ. One more. ಓಕೆ. ಸಂಜನಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ವಿರಾಟ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? One more. ಏಯ್ ಹೊಡಿತೀನಿ ಇವಾಗ ಎಲ್ರಿಗೂ. Please, one more. ಓಕೆ. ಸಿನಿಮಾದಲ್ಲಿ ಮಾತ್ರ ಹೀರೋ ಹೀರೋಯಿನ್, ಆಫ್ ಸ್ಕ್ರೀನ್ ಅಲ್ಲಿ ಟಾಮ್ ಅಂಡ್ ಜೆರಿ ತರ ಇರ್ತಾರೆ ಅಂತ ಕೇಳ್ಪಟ್ಟೆ, ನೋಡ್ದೆ ಕೂಡ. ಯಾರು ಟಾಮ್, ಯಾರು ಜೆರ್ರಿ, ಯಾರ ಕಾಲ್ ಯಾರು ಜಾಸ್ತಿ ಎಳಿತಾರೆ? ಇವರೇ ಕಾಲು ಎಳೆಯೋದು ಜಾಸ್ತಿ. ನಾನು ನೋಡೋಗ್ತಾ ಇರ್ತೀನಿ ಅವಾಗ ಅವಾಗ. ನಿಮ್ಗೇನ್ ಅನ್ಸುತ್ತೆ ಬ್ರೋ? ಅವಾಗ ಅವ್ರು ಹೇಳಿದ್ ಜೆರಿ correct ಕೌಂಟರ್ ಅನ್ಸುತ್ತೆ. ಕೊಡುತ್ತಲ್ಲ, ಹಂಗೆ ಕೌಂಟರ್ ಕೊಡ್ತಾ ಅವ್ರು ಹೇಳಿದ್ ಕರೆಕ್ಟ್ ಅನ್ಸುತ್ತೆ. ಹಂಗಾರೆ ಅದು ಅವ್ರವ್ರ ಭಾವಕ್ಕೆ ತಕ್ಕಂಗೆ ಯದ್ಭಾವಂ ತದ್ಭವತಿ. ಸರ್ ಸಂಸ್ಕೃತ ಅದಿನ್ನು ಆ ಲೆವೆಲ್ಗೆ ಇಲ್ಲ ಸರ್, ಪ್ಯೂರ್ ಕನ್ನಡ. ಮ್ಯಾಮ್ ಹೇಳಿ, ಆಫ್ ಸ್ಕ್ರೀನ್ ಹೆಂಗಿರ್ತಾರೆ ಅವ್ರು? ಆಫ್ ಸ್ಕ್ರೀನ್ ಈಸ್ ವೆರಿ ಲೈವ್ಲಿ, ಅಂದ್ರೆ ಹೈ ಆನ್ ಎನರ್ಜಿ ಅಂತಾರಲ್ಲ, ಸೊ ಆ ಥರ ಕೆಲವು ಸಲ ಎಷ್ಟು ಮತ್ತು ಹೆಂಗೆ ಇಷ್ಟೋ ತನಕ ಇಷ್ಟ ಎನರ್ಜಿಲಿ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ. ಎಲ್ರಿಗೂ ಕಾಲು ಎಳ್ಕೊಂಡು ಫನ್, ವೆರಿ ಲವಿಂಗ್. ಅವ್ರು ಹೆಂಗಿರ್ತಾರೆ ಆಫ್ ಸ್ಕ್ರೀನ್? ಶೀಸ್ ಎಕ್ಸ್ಟ್ರೋವರ್ಟ್, ಬಬ್ಲಿ, ಎಕ್ಸ್ಟ್ರೋವರ್ಟ್. Okay. ಅಂದ್ರೆ ಎಲ್ಲರೂ ನೀಟಾಗಿ ಮಾತಾಡ್ಕೊಂಡು ಶೀಸ್ ವೆರಿ ಗುಡ್. ಏನಂತಾರೆ, ದ ಒನ್ ಹೂ ಹ್ಯಾಸ್ ಕಮ್ಯುನಿಕೇಶನ್ ಸ್ಕಿಲ್ ಇರೋದಲ್ಲ, ಶೀಸ್ ವೆರಿ ಗುಡ್ ವಿತ್ ದಟ್ ಅಂಡ್ ಶೀಸ್ ವೆರಿ ಫ್ರೆಂಡ್ಲಿ. ಸೊ ನಿಮ್ಗಿಲ್ವಾ ಕಮ್ಯುನಿಕೇಶನ್ ಸ್ಕಿಲ್ಸ್? ಸರ್, ನೀವು ನನ್ನ ಬಗ್ಗೆ ಹೌ ಕ್ಯಾನ್ ಐ ಟೆಲ್? ಸರ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ವಿರಾಟ್ ಅವ್ರ ಏನು ಡಿಫ್ರೆನ್ಸ್? ಆನ್ ಸ್ಕ್ರೀನ್ ಹೆಂಗಿರ್ತಾರೆ ಅಂತ ಈ ಸಿನಿಮಾದಲ್ಲಿ? ಆನ್ ಸ್ಕ್ರೀನ್ ಈ ಮೂವಿಯಲ್ಲಿ ಬಂದು ಒಂದು ಎನರ್ಜೆಟಿಕ್ ಕ್ಯಾರೆಕ್ಟರ್. ಅಂದ್ರೆ ಬೇಸಿಕಲಿ ಅವ್ನು ಹೆಂಗ್ ಬಿಹೇವ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ವೇರಿಯೇಷನ್ಸ್ ಇದೆ ಕ್ಯಾರೆಕ್ಟರ್ ಅಲ್ಲಿ. ಒಂದ್ 5-6 ರೆಡ್ ಬುಲ್ ಒಟ್ಟಿಗೆ ಕುಡಿದಾಗ ಯಾವ ಲೆವೆಲ್ ಇರುತ್ತೆ ಆ ಲೆವೆಲ್ ಎನರ್ಜಿ ಇರೋ ಕ್ಯಾರೆಕ್ಟರ್. ಮಜಾ ಇರುತ್ತೆ ಕ್ಯಾರೆಕ್ಟರ್. ಗಿವ್ಸ್ ಯು ಮಲ್ಟಿಪಲ್ ವಿಂಗ್ಸ್. ಮ್ಯಾಮ್ ನಿಮ್ಮ ಪಾತ್ರ ಹೇಗಿರುತ್ತೆ? ನನಗೆ ಇನ್ನೊಂದು, ನಾನು ಅದು ಬಿಫೋರ್ ದಟ್, ಅಂದರೆ ಎಲ್ಲರೂ ಹೇಳ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರೋದು ಲೇಟ್ ಆಗುತ್ತೆ, ಪ್ಯಾನ್ ಇಂಡಿಯಾ ಸ್ಟಾರ್ ಸಿನಿಮಾಗಳು ಲೇಟ್ ಮಾಡ್ತಾರೆ. ಎಕ್ಸಾಂಪಲ್ ಯಶ್ ಅವ್ರು ಲೇಟ್ ಮಾಡ್ತಿದ್ದಾರೆ ಹಂಗೆ ಹಂಗೆ ಅಂತ. ಬಟ್ ಅವ್ರಿಗಿಂತನೂ ನೀವು ಟೈಮ್ ಜಾಸ್ತಿ ತಗೊಂಡ್ರಿ ಅನ್ಸುತ್ತೆ. ಯಾರು? ಇಬ್ರು. ರಾಯಲ್ ಹಂಗ ರಾಯಲ್ ಬೇಗ ಆಯ್ತು ಸರ್ ಕೆಲಸ. ಪ್ರೀವಿಯಸ್ ನಿಮ್ಮ ಸಿನಿಮಾ ಅಂದ್ರೆ ಈಗ ಕೋವಿಡ್ ಟೈಮ್ ಅದು ನಮ್ ಫಸ್ಟ್ ಸಿನಿಮಾ ರಿಲೀಸ್ ಆದ ತಕ್ಷಣ ಕೋವಿಡ್ ಬಂತು. ಇದು ಗ್ಯಾಪ್ ಬೇಕಂತ ತಗೊಂಡಿದ್ದಲ್ಲ, ಗ್ಯಾಪ್ ಅದಾಗಿದೆ ಬಂದಿದ್ದು. ಕೆಲವೊಂದು ಸಿನಿಮಾ ಆಗ್ಬೇಕಿತ್ತು, ಬಟ್ ಡ್ಯೂ ಟು ಸೋ ಮೆನಿ ರೀಸನ್ಸ್ ಅದು ಪುಷ್ ಆಗಿದ್ರಿಂದ, ಸೊ ಮತ್ತೆ ಒಳ್ಳೆ ಸಿನಿಮಾಗಳು ಸಿಗ್ಬೇಕು, ಒಳ್ಳೇದೇ ಮಾಡ್ಬೇಕು ಅಂತ ಅದಾದ್ಮೇಲೆ ಬಿಕಾಸ್ ಆಫ್ ಜಯಣ್ಣ ಬೋಗಣ್ಣ ಸರ್ ರಾಯಲ್ ಸಿಕ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಆಯ್ತು, ಬಟ್ ರಾಯಲ್ ಸ್ಟಾರ್ಟ್ ಆಗಿ ರಿಲೀಸಿಗೆ ಬೇಗನೆ ಆಗಿದೆ, 1.5 years. ಬಟ್ ಸ್ಟಾರ್ಟ್ ಆಗೋದೇ ಲೇಟ್ ಆಯ್ತು ಅಂದ್ರೆ ಬಿಕಾಸ್ ಇಲ್ಲ, ಬೇರೆ ನಂದ ಅಂದ್ರೆ ಕೋವಿಡ್ ಮತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಇದಾಯ್ತು. ಐ ಮೀನ್ ಒಂದಷ್ಟು ಪುಷ್ಗಳಾಯ್ತು. ಸೊ ರಾಯಲ್ ಸ್ಟಾರ್ಟ್ ಆಗಿ ಈಗ 1.25 ವರ್ಷ ಆಯ್ತು, ಇವಾಗ ರಿಲೀಸಿಗೆ ರೆಡಿ ಇದೆ. ಮ್ಯಾಮ್ ಆಫ್ಟರ್ ಸಲಗ ನಾನು ಇಲ್ಲೇ ನೋಡ್ತಿರೋದು ಹೌದು, ನಂದು ಟೈಮ್ ಆಯ್ತು. ಅಂದ್ರೆ ನಾನು ವರ್ಕ್ ಮಾಡ್ತಾನೆ ಇದ್ದೀನಿ, ಬಟ್ ಎಲ್ಲ ಸಿನಿಮಾಗಳು ಸ್ವಲ್ಪ ರಿಲೀಸ್ ಲೇಟ್ ಆಯ್ತು ಅಷ್ಟೇ. ಬೇರೆ ಬೇರೆ ಒಂದೊಂದು ಟೀಮಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ, ಡೇಟ್ ಇಶ್ಯೂಸ್ ಇರುತ್ತೆ. ಸೊ ಎಲ್ಲ ಆಗಿ ಸದ್ಯಕ್ಕೆ ಎಲ್ಲದೂ ರೆಡಿ ಇದೆ. ರೆಡಿ ಇದೆ. ಮುದೋಳ್ ಬರುತ್ತೆ, ಹೈಗ್ರೀವಾ ಅಂತ ಒಂದೊಂದು ಬರುತ್ತೆ. ಸೊ ಎಲ್ಲ ಪ್ರಾಬ್ಲಿ ಈ ವರ್ಷ ರಿಲೀಸ್ ಆಗ್ಬೋದು. ಸೊ ಸ್ಟಾರ್ಟ್ ಈ ವರ್ಷ ರಾಯಲ್ ಜೊತೆ ರಾಯಲ್ ಆಗಿ ಎಂಟ್ರಿ ಕೊಡೋಣ ಅಂತ ರೆಡಿ ಆಗಿದ್ದೀರಾ? ಓಕೆ ಮ್ಯಾಮ್, ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ಬಿಕಾಸ್ ಲಾಸ್ಟ್ ಸೀನ್ ನಮಗೆ ಸಲಗ ಟೋಟಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಇದರಲ್ಲಿ ಹೆಂಗಿರುತ್ತೆ? ಇದರಲ್ಲಿ ಅದಕ್ಕಿಂತ ಡಿಫ್ರೆಂಟ್ ಕ್ಯಾರೆಕ್ಟರ್, ಸಲಗಾಗಿಂತ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದ್ರೆ ಅದ್ರಲ್ಲಿ ತುಂಬಾ ಮಾಸ್ ಆಗಿ ಕಾಣಿಸ್ಕೊಂಡಿದ್ರೆ, ಇದರಲ್ಲಿ ಕ್ಲಾಸಿ ಹುಡುಗಿರು ಸ್ವಲ್ಪ ಏನು ಅಂತಾರೆ ಕ್ಲಾಸಿ ಆಗಿ ಸ್ಟೈಲ್ ಹೆಸರಿಗೆ ತಕ್ಕಂಗೆ, ಸಿನಿಮಾ ಟೈಟ್ಲಿಗೆ ತಕ್ಕಂಗೆ ರಾಯಲ್ ಆಗಿ, ಹೌದು ಆ ತರ ಕಾಣಿಸ್ಕೊಂಡಿದ್ದೀನಿ ನಾನು. ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಸೊ ನಂಗೆ ಎಲ್ಲಾ ಸಾಂಗ್ ಇಷ್ಟ, ಒಂದೇ ಹೇಳ್ಬೇಕು. ನನಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂದ್ರೆ ಈಗ ಒಂದು ರಿಲೀಸಿಗೆ ರೆಡಿ ಇದೆ, ನೆಕ್ಸ್ಟ್ ಟಪಾಂಗುಚಿ ಸಾಂಗ್. ಓಕೆ ಓಕೆ. ಎಲ್ಲ ಹುಡುಗರಿಗೂ ಟಪಾಂಗುಚಿ ಸಾಂಗ್ ಅಂದ್ರೆ ಅದೊಂದು ಬೇರೆನೆ ಕನೆಕ್ಷನ್. ಹೌದು. ಯಾಕಂದ್ರೆ ಗಣೇಶ ಹಬ್ಬದಿಂದ ಹಿಡಿದು ಏರಿಯಾ ಎಲ್ಲಾ ಸೆಲೆಬ್ರೇಷನ್ಸ್ ಅಲ್ಲೂ ವಿ ವಿಲ್ ಬಿ ಅಂದ್ರೆ ಆ ಟಪಾಂಗುಚಿ ಬಿದ್ರೇನೆ ಮಜಾ. ಸೊ ಆ ಸಾಂಗ್ ರಿಲೀಸಿಗೆ ರೆಡಿ ಇದೆ, ಸೊ ದಟ್ ಈಸ್ ಮೈ ಫೇವ್ರೆಟ್ ಸಾಂಗ್. ಅದು ಬಿಟ್ಟು ನೆಕ್ಸ್ಟ್ ಟಾಂಗ್ ಟಾಂಗ್ ಇಷ್ಟ. ನಿಮ್ಗೆ ಮ್ಯಾಮ್? ನಂಗೆ ಟಾಂಗ್ ಟಾಂಗ್ ಫೇವ್ರೆಟ್. ಜಾಸ್ತಿ ಹುಕ್ ಸ್ಟೆಪ್ ಅದೇ ಮಾಡಿರೋದು ಅನ್ಸುತ್ತೆ. ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ, ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಟಾಂಗ್ ಟಾಂಗ್ ಸಾಂಗ್ ಹುಕ್ ಸ್ಟೆಪ್ ಹೋದಲ್ಲೆಲ್ಲ ಮಾಡಿದ್ದೀರಾ. ಐ ಥಿಂಕ್ ಆಕ್ಚುಲಿ ಹೋದಲ್ಲೆಲ್ಲ ಮಾಡಿದಿರಲ್ಲ, ನಾವು ಹೋಗಿದ್ ಕಡೆ ಅವ್ರು ಮಾಡಿದಾರೆ. ಎಲ್ಲಾ ಕಾಲೇಜ್ ಎಲ್ರು ಕೇಳ್ತಿದ್ರು ಅವ್ರು ಮಾಡ್ತಾರೆ, ನಾವು ಎಂಡಲ್ ಜಾಯಿನ್ ಅವ್ರು ಆಗ್ತೀವಿ, ಕರೀತಾರೆ, ಸರ್ ನಮ್ ಜೊತೆ ಒಂದು ಹುಕ್ ಸ್ಟೆಪ್ ಮಾಡಿ, ನಮ್ ಜೊತೆ ಒಂದು ಹುಕ್ ಸ್ಟೆಪ್ ಮಾಡಿ ಅಂತ ಪ್ರೀತಿಯಿಂದ ಮಾಡ್ಕೊಡ್ತಾ ಇದ್ದಾರೆ ಸರ್ ಎಲ್ಲರೂ. ಅಂಡ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಇಂಡಸ್ಟ್ರಿ ಹೊರಗಡೆ ಆಗಿರ್ಬೋದು,
ಅದು ಒಂದು ಹುಕ್ ಸ್ಟೆಪ್ ಅಂತ ನಾವು ಹೇಳ್ಬೋದು, ಬಟ್ ಅವರಿಗೆ ಆ ಒಂದು ಕಲಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಇರುತ್ತೆ. ಅದಾದ್ಮೇಲೆ ಅದು ರೆಕಾರ್ಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್. ಸೊ ಐ ಪರ್ಸನಲಿ ಫೀಲ್ ಯಾರಾದ್ರೂ ನಮ್ಮನ್ನ ಟ್ರೂ ಆಗಿ ಇಷ್ಟಪಟ್ರೆ, ಟ್ರೂ ಆಗಿ ಸಪೋರ್ಟ್ ಮಾಡಬೇಕು ಅನ್ಕೊಂಡ್ರೆ ಮಾತ್ರ ಆ ಎಫರ್ಟ್ ಇದೆ ಗೊತ್ತಾ, ಒಂದು ಮಾಡೋಕ್ಕಿಂತ ಮುಂಚೆ ಒಂದು ಎಫರ್ಟ್ ಅಂಡ್ ಟೈಮ್ ಸ್ಪೆಂಡ್ ಇರುತ್ತಲ್ಲ ಅದು ಮಾಡೋದು. ಸೊ ಅದು ಪ್ರೈಸ್ಲೆಸ್ ಸರ್ ನನ್ನ ಪ್ರಕಾರ. ಡೆಫಿನೆಟ್ಲಿ ಸರ್. ಸಿನಿಮಾಗೆ ಬರುವಂಥ ನಟರು ಬರೀ ನಟನೆ ಅಲ್ಲದೆ ಇನ್ನೂ ಹಲವಾರು ವಿಚಾರಗಳಲ್ಲೂ ಸಿನಿಮಾದಲ್ಲಿ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅದು ನನ್ಗೆ ಗೊತ್ತಿರಲಿಲ್ಲ, ಟಿಲ್ ಇವತ್ತಿನವರೆಗೂ ಗೊತ್ತಿರಲಿಲ್ಲ. ನೀವು ಕೂಡ ಸೀನ್ಸ್ ಬರೆದಿದ್ದೀರಾ, ಡೈಲಾಗ್ಸ್ ಬರೆದಿದ್ದೀರಾ ಅಂತ ಸರ್ ಹೇಳಿದ್ರು. ತುಂಬ ಖುಷಿ ಆಯಿತು. ಅಂದರೆ ಬರೀ ನಾನು ಆ್ಯಕ್ಟ್ ಮಾಡ್ತೀನಿ ಹೋಗ್ತೀನಿ ಅನ್ನೋದಕ್ಕೆ ಅಲ್ಲದೆ ಎಕ್ಸ್ಟ್ರಾನು ನಾನು ಇನ್ವಾಲ್ವ್ ಆಗ್ತೀನಿ, ಈ ಸಿನಿಮಾದ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಇಂಪ್ರೂವೈಸೇಷನ್ ಮಾಡ್ತಿರೋದಿದೆ ಅಲ್ಲ ಸರ್. ರಿಯಲಿ ಗ್ರೇಟ್. ಐ ಮೀನ್ ಹಾನೆಸ್ಟ್ಲಿ ಏನು ಬರ್ದಿರೋದು ಅದೆಲ್ಲ ಮೋಸ್ಟ್ಲಿ ಸರ್ ಅವ್ರ ದೊಡ್ಡತನ ಹೇಳ್ತಾ ಇರೋದು. ಬಟ್ ಸಿನಿಮಾದಲ್ಲಿ ಐ ಲವ್ ಸಿನಿಮಾ ಮೇಕಿಂಗ್ ಸರ್. ನಂಗೆ ಸಿನಿಮಾ ಬಿಟ್ಟು ಇವಾಗ ಬೇರೆ ಏನೂ ಇಲ್ಲ. ಐ ಮೀನ್ ಈವನ್ ಮೈ ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಫಿಲ್ಡ್ ವಿತ್ ಸಿನಿಮಾ. ಇಂಜಿನಿಯರಿಂಗ್ ಅಂತ ಕೆಲಸ ಬಿಟ್ಟು ಬಂದಾಗ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗಲೂ ಸಿನಿಮಾ, ಮಲ್ಕೊಂಡು ಸಿನಿಮಾನೇ, ಎಲ್ಲ ಮೂವಿ ನೋಡ್ತಿರ್ತೀನಿ. ಸೊ ನನ್ನ ಮೂವಿಗೂ ಇನ್ವಾಲ್ವ್ ಆದಾಗ ಸೊ ಅದು ಟೀಮ್ ಜೊತೆ ಒಂದು ಸಪೋರ್ಟ್ ಅಷ್ಟೇ. ಎಂಟೈರ್ ಎಲ್ಲ ಮಾಡೋದು ಟೀಮ್ ಅಷ್ಟೇ ಸರ್. ಟೀಮ್ ಜೊತೆಲಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ನಾನು ಹೇಳ್ತಿದ್ದೆ ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ಬಂತು, ಅದಾದಮೇಲೆ ಟಾಂಗ್ ಟಾಂಗ್ ಸಾಂಗ್, ಲವ್ ಸಾಂಗ್ಸ್ ಇಷ್ಟೇ ಇತ್ತು. ರಾಯಲ್ ಒಂದು ರೆಗ್ಯುಲರ್ ಲವ್ ಸ್ಟೋರಿ ಇರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಆ ಥರದ ಝೋನರಲ್ಲಿ ಇರುತ್ತೆ ಅಂತ. ಬಟ್ ಅವಾಗ ನಿನ್ನೆ ಬಂದಿದ್ದು ಮದರ್ ಸಾಂಗ್. ಆ್ಯಂಡ್ ಅಮ್ಮ ನನ್ನ ಈ ಜನುಮ ಆದಮೇಲೆ ಆ ರೇಂಜಲ್ಲಿ ನನಗೆ ಲಿರಿಕಲಿ ತುಂಬ ಇಷ್ಟ ಆದ ಸಾಂಗ್, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಆ ಎಮೋಷನ್ಸ್ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅಂತ ಬಂದರೆ. ಡೆಫಿನೆಟ್ಲಿ ಸರ್, ಇದು ದಿನಕರ್ ಸರ್ ಸೀಲ್ ಇರುವಂಥ ಸಿನಿಮಾ. ನನ್ನ ಪ್ರಕಾರ ಇದು ಈ ಮೂವಿಯಲ್ಲಿ ಎಲ್ಲ ಇದೆ. ಲವ್ ಎಮೋಷನ್ ಇದೆ, ಫ್ಯಾಮಿಲಿ ಎಮೋಷನ್ ಇದೆ, ಆ್ಯಕ್ಷನ್ ಪಕ್ಕಾ ಮಾಸ್ ಆಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ರವಿವರ್ಮ ಮಾಸ್ಟರ್ ಮತ್ತು ಪುಷ್ಪಾ ಟು ಮಾಸ್ಟರ್ ಅಷ್ಟೇ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಈವನ್ ಡಾನ್ಸ್ ಆಗಿರ್ಬೋದು, ಕಾಮಿಡಿ ಸೀನ್ಸ್ ಆಗಿರ್ಬೋದು. ಸೊ ಇದೊಂದು ಕಂಪ್ಲೀಟ್ ಊಟ ಥರ ಇದೆ. ಸೊ ಒಂದು ಮದುವೆ ಮನೆ ಊಟ ಅಥವಾ ಒಂದು ಕಂಪ್ಲೀಟ್ ಥಾಲಿ ತಿಂದಾಗ ಎಷ್ಟು ತೃಪ್ತಿ ಆಗುತ್ತೆ. ಸೊ ಯಾರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಎಮೋಷನ್ಸ್ ಇರೋವಂಥ ಸಿನಿಮಾ ಸರ್. ಸೊ ಒಂದು ಫ್ಯಾಮಿಲಿ ಮನೆ ಮಂದಿ ಕೂತು ನೋಡೋವಂಥ ಸಿನಿಮಾ. ಮ್ಯಾಮ್, ಸಿನಿಮಾ ಅಂತ ಬಂದಾಗ ಒಂದು ನರೇಷನ್ ಕೊಟ್ಟಾಗ ನಿಮ್ಮ ಪಾತ್ರ ಕೇಳಿದಾಗ ಒಂದಿಷ್ಟು ಪಾಯಿಂಟ್ಸ್ ಹೈಲೈಟ್ ಆಗಲೇಬೇಕಿರುತ್ತೆ. ಅಂದರೆ ನನಗೆ ಅಂದರೆ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಪ್ಲಸ್ ಸಿನಿಮಾ ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾ ಓಕೆ ಮಾಡೋದಕ್ಕೆ ಕಾರಣ ಏನು? ಈ ಸಿನಿಮಾ ಓಕೆ ಮಾಡೋದಕ್ಕೆ ನನಗೆ ಫಸ್ಟ್ 2 ಪಾಯಿಂಟ್ಸೇ ದಿನಕರ್ ಸರ್ ಆ್ಯಂಡ್ ಜೈನ ಬೊಗನ ಸರ್ ಬ್ಯಾನರ್ ಅಂತ. ಸೊ ಅದು ಓಕೆ ಆದಮೇಲೆ ನಾನು ಕತೆ ಕೇಳಿದ್ದು. ಬಟ್ ಕತೆಲೂ ನನ್ನ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅಂದರೆ ನೀವು ಹೇಳಿದಾಗೆ ಕೆಲವು ಸಿನಿಮಾಗಳಲ್ಲಿ ಹೀರೋ ಓರಿಯೆಂಟೆಡ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಈ ಸಿನಿಮಾಲಿ ಹೀರೋಯಿನ್ಗೂ ಅಷ್ಟೇ ಸ್ಟ್ರಾಂಗ್ ಪಾತ್ರ ಇದೆ, ಬರೀ ಒಂದು ಗ್ಲಾಮರ್ಗೆ ಅಂತ ಬರೋವಂಥ ಪಾತ್ರ ಅಲ್ಲ. ಸೊ ವೆರಿ ಸ್ಟ್ರಾಂಗ್ ಆಗಿ ಪೋರ್ಟ್ರೇ ಆಗಿದೆ ಕ್ಯಾರೆಕ್ಟರ್. ಫೈಟ್ ಮಾಡ್ತೀರಾ ಸಿನಿಮಾದಲ್ಲಿ? ಯಾವುದು ಫೈಟ್ಸ್? ಫೈಟ್ ಒಂದು ಮಾಡಿಲ್ಲ ಅಷ್ಟೇ, ವರ್ಬಲಿ ಮಾಡ್ತೀನಿ ಬಟ್ ಫಿಸಿಕಲಿ ಮಾಡಿಲ್ಲ. ಫುಲ್ ಜಗಳ? ವರ್ಬಲಿ ಯಾರು ಜಾಸ್ತಿ ಜಗಳ ಮಾಡೋದು? ಸೆಟ್ ಅಲ್ಲ, ಸಿನಿಮಾ ಅಲ್ಲ. ನಿಮ್ಮಿಬ್ಬರಲ್ಲಿ? ಸಿನಿಮಾದಲ್ಲಿ? ಸಿನಿಮಾಲು ನಾನೇ ಮಾಡೋದು. ಅಂದ್ರೆ ಔಟ್ ಸೈಡು ನೀವೇ ಮಾಡ್ತೀರಿ? ಔಟ್ ಸೈಡ್ ಅವ್ರು ಹೆಂಗ್ ಒಂದು ಬಾಂಬ್ ಇರುತ್ತೆ ಅಂದ್ರೆ ಅವರು ಕ್ಲೀನ್ ಆಗಿ ಹಿಂಗೆ ಪಟಾಕಿ ಹಚ್ಬಿಟ್ಟು ಒಳಗ್ಬಿಡೋದು, ನಾನ್ ಢಾಮ್ 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 ಅಂತಿದ್ದು. ಸರ್, ನಿಮ್ಮ ಪಾತ್ರದಲ್ಲಿರುವಂಥ ವೇರಿಯೇಷನ್ಸ್ನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕೆಂದರೆ ಡ್ಯಾನ್ಸ್ ಮಾಡಿದ್ದೀರಾ, ಫೈಟ್ಸ್ ಇದೆ ಅಂತ ಹೇಳಿದರೆ, ಎಮೋಷನ್ಸ್ ಇದೆ, ಇನ್ನೂ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸರ್ ಎಲ್ಲ ಇದೆ, ಹೇಳಿದ್ನಲ್ಲ. ಬೇಸಿಕಲಿ ದಿನಕರ್ ಸರ್ ಸಿನಿಮಾ ನೋಡಿ ಸರ್, ನೀವು ಸಾರಥಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಜೊತೆಲಿ ಆಗಿರ್ಬೋದು. ಸೊ ಒಂದು ಕ್ಯಾರೆಕ್ಟರ್ ಜರ್ನಿ ಬಂದು ಇಟ್ ಗೋಸ್ ಥ್ರೂ ಎವ್ರಿಥಿಂಗ್. ಅಂದರೆ ನಮ್ಮ ರಿಯಲ್ ಲೈಫಲ್ಲೂ ಅಷ್ಟೇ, ನಾವು ಹೆಂಗೆ ಕೋಪ ಬಂದಾಗ ಕೋಪ ಮಾಡ್ಕೋತೀವಿ, ಎಮೋಷನ್ ಆದಾಗ ಲೈಕ್ ಎಮೋಷನ್ಸ್ ತೋರಿಸ್ತೀವಿ. ಆ್ಯಂಡ್ ಈವನ್ ಲೈಕ್ ಎಲ್ಲ ಎಮೋಷನ್ಸು ಈಕ್ವಲಿ ಬ್ಲೆಂಡ್ ಆಗಿದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಅ ಜರ್ನಿ ಆಫ್ ಅ ಕ್ಯಾರೆಕ್ಟರ್. ಸೊ ಕಂಪ್ಲೀಟ್ ಜರ್ನಿ ಇದೆ. ಬಟ್ ನಿಮ್ಮನ್ನ ಚಾಕ್ಲೇಟ್ ಬಾಯ್ ಆಗಿ ನೋಡ್ತಾರೆ, ಸೊ ಆ್ಯಕ್ಷನ್ ಜಾಸ್ತಿ ಇರುತ್ತೆ ಅಂತ ಸಿನಿಮಾದಲ್ಲಿ 100%. ಈಗ ಆಲ್ರೆಡಿ ಟ್ರೈಲರ್ ಎಲ್ಲ ನೋಡಿದ್ದೀರಾ ನೀವು ಸರ್. ಕಿಸ್ಸಲ್ಲಿ ಏನು ನೋಡಿದ್ದೀರಾ, ಒಂದು ಟೀನೇಜ್ ಲವರ್ ಬಾಯ್ ಕ್ಯಾರೆಕ್ಟರ್ ಇರುತ್ತಲ್ಲ, ಇದ್ರಲ್ಲಿ ಕಂಪ್ಲೀಟ್ಲಿ ಅದರಲ್ಲಿರೋ 1% ಈ ಮೂವಿಯಲ್ಲಿ ಇಲ್ಲ. ಸೊ ಈ ಕಂಪ್ಲೀಟ್ ಬೇರೆ ವಿರಾಟ್ ನೋಡ್ತೀರಾ. ಅಂದರೆ ಆ ಪಾತ್ರ ಏನು ಕೇಳುತ್ತೆ ಕಿಸ್ಸಲ್ಲಿ, ಅಂದರೆ ಲವರ್ ಬಾಯ್ ಕೈಂಡ್ ಆಫ್ ರೋಲ್, ಇದರಲ್ಲಿ ಏನು ಪಾತ್ರ ಇದೆ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸರ್. ಅದರಲ್ಲಿರೋ 1% ಇದರಲ್ಲಿ ನೀವು ನೋಡೋಲ್ಲ. ದಿನಕರ್ ಸರು ಅಪ್ಪು ಸರ್ ಜೊತೆ ಸಿನಿಮಾ ಅನೌನ್ಸ್ ಮಾಡಿದ್ರು, ಅದಾಗಬೇಕಿತ್ತು, ಅದಾಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಅಂದ್ಕೊಂಡಿದ್ದೇನು ಇವಾಗಿರುವಂಥ ಸ್ಟಾರ್ಗಳಲ್ಲಿ ಅವ್ರ ಜೊತೆ ಯಾರ್ದಾದ್ರು ಸಿನಿಮಾ ಮಾಡ್ತಾರೆ ಅಂತ. ಬಟ್ ಅಪ್ಕಮಿಂಗ್ ಸ್ಟಾರ್ ಜೊತೆ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ನಮಗೆ.
ಸೊ ನಿಮ್ಗೆ ಹೆಂಗ್ ಅನ್ಸ್ತು ಅವ್ರು ಬಂದು ನರೇಶನ್ ಕೊಟ್ಟಾಗ? ಯಾಕಂದ್ರೆ ಅವರು ಅಪ್ಪು ಸರ್ ಜೊತೆ ಸಿನಿಮಾಕ್ಕೆ ಆಗಲೇ ಕೊಲಾಬ್ರೇಟ್ ಆಗಿದ್ರು. ನಿಮಗೆ ಬಂದಾಗ ನಿಮ್ಮ ಫಸ್ಟ್ ಮೈಂಡ್ ಸೆಟ್ ಏನಿತ್ತು? ಸರ್ ಅಂದ್ರೆ ಬೇಸಿಕಲಿ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಬೋಗಣ್ಣ ಸರ್, ಜಯಣ್ಣ ಸರ್ಗೆ. ಯಾಕಂದ್ರೆ ಕಿಸ್ ಆದ್ಮೇಲೆ ಅವರೇ ನನ್ನ ಕೈ ಹಿಡ್ಕೊಂಡು ಸಿನಿಮಾಗಳು ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ದಿನಕರ್ ಸರ್ ಅಂತ ಮುಂಚೆನೆ ಹೇಳಿದ್ರು ಸರ್. ಆ್ಯಂಡ್ ಈವನ್ ದಿನಕರ್ ಸರ್ ಕೂಡ ಕರೆಸಿ ನೋಡಿ ಅದಾದ್ಮೇಲೆ ದೆನ್ ಕತೆ ಎಲ್ಲ ಮಾಡಿದ್ದು. ಸೊ ಕತೆ ಮಾಡೋ ಟೈಮ್ ನಾನು ಜೊತೆಲೇ ಇದ್ದೀನಿ. ಸೊ ಕತೆ ನರೇಶನ್ ಅಂತ ಏನು ಇದಿಲ್ಲ. ದಿನಕರ್ ಸರ್ಗೆ ಜಯಣ್ಣ ಸರ್ ಕೇಳ್ಕೊಂಡಾಗ ದೊಡ್ಡ ಗುಣ. ಸೊ ಹಿ ಸೆಡ್ ಯಸ್ ನನ್ನ ಜೊತೆ, ಐ ಮೀನ್ ನನಗೆ ಸಿನಿಮಾ ಮಾಡೋದಕ್ಕೆ. ಮ್ಯಾಮ್ ನಿಮ್ಗೆ ಹೆಂಗೆ ಅನಿಸ್ತು ದಿನಕರ್ ಸರ್ ಜೊತೆ? ಯಾಕಂದ್ರೆ ನಾವು ಚಿಕ್ಕನಿಂದ ಅವ್ರ ಸಿನಿಮಾಗಳನ್ನ ನೋಡಿದ್ವಿ, ನವಗ್ರಹ ಜೊತೆಯಲ್ಲಿ. ಈಗ ಅವರು ನಿಮಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದಾಗ ನಿಮ್ಗೊಂದು ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ. ಅಫ್ಕೋರ್ಸ್ ವೆರಿ ಸ್ಪೆಷಲ್ ಮೂಮೆಂಟ್. ಬಟ್ ನಂಗೆ ಫಸ್ಟ್ ತುಂಬ ಭಯ ಆಗಿತ್ತು. ಅಂದರೆ ಅಷ್ಟು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, ದೊಡ್ಡ ಸ್ಟಾರ್ ಡೈರೆಕ್ಟರ್. ಅಯ್ಯೋ ಎಷ್ಟು ಹೆಂಗಿರ್ಬೋದು, ನಾನು ಹೆಂಗೆ ಮಾಡ್ತೀನಿ, ಬೈಸ್ಕೊಂಡು ಬಿಡ್ತೀರಾ, ತುಂಬ ಭಯ ಇತ್ತು ನನಗೆ. ಪ್ರಿಪ್ರೇಷನ್ ಇತ್ತು ನನಗೆ, ಸಕ್ಕದಾಗಿ ಮಾಡಿ ಖುಷಿ ಪಡಿಸ್ಬೇಕು ನಮ್ಮ ಡೈರೆಕ್ಟರ್ಗೆ ಅಂತ. ಬಟ್ ಸರ್ ಅದು ಯಾವತ್ತೂ ಅದರ ಫೀಲ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಂದರೆ ನಾನು ಅಷ್ಟು ಒಳ್ಳೆ ಬ್ಲಾಕ್ ಬಸ್ಟರ್ಸ್ ಕೊಟ್ಟರೋ ಡೈರೆಕ್ಟರ್ ನಾನು, ನೀವು ಫ್ರೆಶರ್ಸ್ ಆ ಥರ ಫೀಲ್ ಯಾವತ್ತೂ ಮಾಡಿಸಿಲ್ಲ. ನೀವು ಇವಾಗ ಹೆಂಗೆ ನೋಡ್ತಾ ಇದ್ದಾರೆ, ಎಷ್ಟು ಫ್ರೆಂಡ್ಲಿ ಆಗಿ, ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ. ಸೊ ಅದೇ ಥರ ನೋಡ್ಕೊಂಡಿದ್ದಾರೆ. ಸೊ ಕೆಲಸನೂ ಅದೇ ಥರ ತೆಗ್ಸಿದ್ದಾರೆ. ಏನು ಬೇಕು ಸೀನಲ್ಲಿ ಅದಕ್ಕೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಏನು ಬೇಕು ಅಂತ. ಸೊ ಕೆಲಸನೂ ಅಷ್ಟೇ ಚೆನ್ನಾಗಿ ತೆಗ್ಸಿದ್ದಾರೆ. ಸೊ ಚೆನ್ನಾಗಿತ್ತು ಪ್ರಾಸೆಸ್. ವಿರಾಟ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು? ಕ್ಯಾಮ್ರಾ ಬೈತಾರ ಸುಮ್ಮನೆ. ಅಡ್ವಾಂಟೇಜ್ ಈಸ್ ವೆರಿ ಸಪೋರ್ಟಿವ್. ಹೇಳಿ ಮೇಡಮ್ ನಿಮಗೆ ಈಸ್ ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಹಿಂಗೆ ಕೊಟ್ಟರೆ ಮೀಡಿಯಾ ಮುಂದೆ ಅದು ಯಾವ್ದು ಪೀಪಲ್ ವಿಲ್ ನಾಟ್ ಟೇಕ್ ಇಟ್ ಟು ದೇರ್ ಹೆಡ್, ಆಲ್ಸೋ ಜೋಕ್. ಸೊ ಅಡ್ವಾಂಟೇಜ್ ಅಂದರೆ ಹಿ ಇಸ್ ವೆರಿ ಸಪೋರ್ಟಿವ್. ಅಂದರೆ ಐ ಆಲ್ಸೋ ವರ್ಕ್ ವಿತ್ ನಾಟ್ ಹೀರೋಸ್ ಅಲ್ಲ, ಕೆಲವು ಟೈಮ್ ಹೆಂಗಾಗುತ್ತೆ ಅಂದರೆ ಕಾಂಪಿಟೇಷನ್ ಥರ ಆಗೋಗ್ಬಿಡುತ್ತೆ. ಬಟ್ ವಿತ್ ಹಿಮ್ ಹಿ ವಾಸ್ ಮೋರ್ ಲೈಕ್ ಇನ್ಪುಟ್ಸ್ ಕೊಡ್ತಾ ಇದ್ರು. ನಂಗೆ ಕೆಲವೊಂದು ಸೀನ್ಸ್ ಕಷ್ಟ, ಡೈಲಾಗ್ಸ್ ಕಷ್ಟ ಆಗುವಾಗ ಹಿಂಗೆ ಮಾಡು, ಹಿಂಗೆ ಕಲೀರಿ, ಈ ಥರ ಇದು ಮಾಡ್ಕೊಂಡು ಕಲೀರಿ ಅಂತ. ಸೊ ಹಿ ವಾಸ್ ವೆರಿ ಸಪೋರ್ಟಿವ್ ಆ ಇದರಲ್ಲಿ. ಕಷ್ಟ ಅಂದರೆ ಹೈಟ್ ಮ್ಯಾಚ್ ಮಾಡೋದು, ಸ್ವಲ್ಪ ಸ್ಟೂನ್ ಹಾಕೋಬೇಕಾಗುತ್ತೆ. ಸೊ ಅದೊಂದು ಕಷ್ಟ ಆಗ್ತದೆ. ಅದೇನಾ ನೀವು ಹೇಳಿದ್ದು, ಬೀಚಲ್ಲಿ ಒಂದು ಸೀನ್ ಇರುತ್ತೆ ಬೈಯೋದು? ಸರ್ ತಮಾಷೆ ಮಾಡಿದ್ದು. ಅಂದ್ರೆ ಹೈಟ್ ಮ್ಯಾಚ್ ಮಾಡಕ್ ಅವ್ರು ಸ್ವಲ್ಪ ಹಿಂಗ್ ನಿಂತ್ಕೊಳ್ಳೋರು, ಇಲ್ಲ ನನಗೆ ಸ್ಟೂಲ್ ಹಾಕೋದು. ಸೊ ಅದು ಹಿಂಗ್ ನಿಂತ್ಕೊಂಡು ಐ ಲವ್ ಯು ಹೇಳಿ ಸರ್ ನೀವು. ಅದೊಂದು ಅಷ್ಟೇ ಪ್ರಾಬ್ಲಮ್ ಆಗಿ, ಅದು ಬಿಟ್ಟರೆ ಏನಿಲ್ಲ. ಸರ್ ನೀವು ಹೇಳಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸರ್ ಐ ಡೋಂಟ್ ಸಿ ಎನಿ ಡಿಸ್ಅಡ್ವಾಂಟೇಜ್ ಬಿಕಾಸ್ ಇವ್ರು ತುಂಬಾ ಡೆಡಿಕೇಶನ್ ಇದೆ ಅವರಿಗೆ. ಶಾಕ್ ಆಗ್ತಿದ್ರಿ, ಏನ್ ಹೇಳ್ತಿಲ್ಲ? ನಾನು ಏನೋ ಇವಾಗ ಏನೋ ಒಂದು ಹೇಳ್ತಾರೆ ಇವಾಗ ನೋಡಿ. ಇಲ್ಲಪ್ಪ, ಹಾನೆಸ್ಟ್ಲಿ ಹೇಳ್ತಾ ಇದೀನಿ, ತುಂಬಾ ಡೆಡಿಕೇಶನ್ ಇರೋ ಆರ್ಟಿಸ್ಟ್. ಬಿಕಾಸ್ ಇದು ಈ ಮೂವಿಯಲ್ಲಿ ಡ್ಯಾನ್ಸ್ ಸೀಕ್ವೆನ್ಸ್ ಎಲ್ಲ ಇದ್ದಾಗ ಇವ್ರು ಯಾವ ಲೆವೆಲ್ ನಾನು 1.5 ಅವರ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೈಟ್ ಮನೆಗೆ ಹೋದ್ಮೇಲೆ 2 ಗಂಟೆ 3 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಅವ್ರ ಸಿಸ್ಟರ್ ಹೇಳೋರು ಸ್ಪಾಟಿಗೆ ಬಂದಾಗ. ಸೊ ಅಂದ್ರೆ ಹಿಂಗಂದ್ರೆ ಅವ್ರು ಇದಕ್ಕೆ ಮ್ಯಾಚ್ ಮಾಡ್ಬೇಕಿದ್ರೆ ಟೆನ್ಷನ್ ಏನು ಇಲ್ಲ ಸರ್. ನನಗೆ ಸಿಕ್ಕಿದ್ರೆ ಫಸ್ಟ್ ಕಮರ್ಷಿಯಲ್ ಸಾಂಗ್ ಇದು ಡಾನ್ಸ್ಗೆ ಅಂತ. ಆ್ಯಂಡ್ ವಿ ಆಲ್ ನೋ ಈಸ್ ಅ ವೆರಿ ಗುಡ್ ಡಾನ್ಸರ್. ಸೊ ಅಲ್ಲಿ ಕಡಿಮೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಸೊ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ತದೆ. ಇಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶಿ ಈಸ್ ಟು ಆಂಬಿಷಿಯಸ್ ಆಗಿರ್ಬೋದು. ಆ್ಯಂಡ್ ತುಂಬಾ ಹಿಂಗೆ ಬರ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ ದಟ್ ಈಸ್ ಅಡ್ವಾಂಟೇಜ್ ಆಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜ್ ಆಲ್ಸೋ. ಕೆಲವು ಸಲ ಅದೇ ಡಿಸ್ಅಡ್ವಾಂಟೇಜ್ ಆಗ್ತದೆ. ಅಂದ್ರೆ ನನಗೆ ಸರ್ ಏನಾದ್ರು ಹಿಂಗ್ ಮಾಡೋದ್ರೆ ನಾನು ಹಂಗೆ ಮಾಡ್ತದೆ, ಇವ್ರು ಹಿಂಗ್ ಮಾಡೋಣ ಚೂರು ಚೇಂಜ್ ಮಾಡೋಣ, ಇಲ್ಲ ಹಿಂಗೆ ಸಾಕದಾಗ ಕಾಣ್ತಾರೆ ನಾನು ಹಿಂಗೆ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಡಾನ್ಸ್ ಅಲ್ಲಿ ಐ ಫೀಲ್ ಸರ್ ಆ ಫ್ರೇಮ್ ಅಲ್ಲಿ ಇಬ್ರು ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಚೆನ್ನಾಗಿ ಕಾಣೋದು. ಇವ್ರು ಯಾವಾಗ್ಲೂ ಅವ್ರನ್ನ ಮಾತ್ರ ಹೋಗಸ್ ಮಾಡ್ಕೊಳ್ಳೋರು. ಅವಾಗ ನಾನು ಹೇಳ್ತಾ ಇದ್ದೆ, ಮೇಡಮ್ ನಮ್ನು ಸ್ವಲ್ಪ ನೋಡಿ ಪಕ್ಕದಲ್ಲಿ. ಅದೇನ್ ಡೈರೆಕ್ಟರ್ ನೋಡ್ತಾ ಇದ್ರು, ನಂಗೆ ನಾನೇನ್ ಮಿಸ್ಟೇಕ್ ಮಾಡ್ತಿದ್ದೆ ನೋಡ್ತಾ ಇದ್ದೆ. ಡ್ಯಾನ್ಸ್ ಅಲ್ಲಿ ಮಾತ್ರ ಹೇಳಿದ್ದು. ಓಕೆ, ಸಿನಿಮಾದಲ್ಲಿ ರಘು ಮುಖರ್ಜಿ ಅವರು ಇದ್ದಾರೆ. ಐ ಥಿಂಕ್ ಸರ್ ಹೇಳಿದ್ರು, ದಿನಕರ್ ಸರ್ ಅವ್ರು ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾದ ಗ್ರಾಫ್ ಬೇರೆ ತರನೇ ಹೋಗುತ್ತೆ. ಫಸ್ಟ್ ಹಾಫ್ ಕಮರ್ಷಿಯಲಿ ಬೆಸ್ಟ್ ಎಂಟರ್ಟೈನರ್ ಏನಿದೆ ಅದಿರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರ ಇರುತ್ತೆ ಅಂತ. ಅವ್ರ ಜೊತೆ ವರ್ಕ್ ಮಾಡಿದ್ದು ಹೆಂಗ್ ಅನಿಸ್ತು ಸರ್ ನಿಮ್ಗೆ? ಸರ್ ರಘು ಸರ್ ಇಸ್ ಮೋರ್ ಲೈಕ್ ಅ ಬ್ರದರ್ ಅಂತ ಹೇಳ್ಬೋದು. ಟೂ ಮಚ್ ಕೇರಿಂಗ್. ಅಂಡ್ ಒಂದು ಎಲ್ಡರ್ ಬ್ರದರ್ ಮನೇಲಿದ್ದಾಗ ಹೆಂಗ್ ಕೇರ್ ಮಾಡ್ತಾರೆ ಆ ಥರ. ಅವ್ರ ಜೊತೆ ತುಂಬಾ ಸೆಕೆಂಡ್ ಹಾಫ್ ಫುಲ್ ಟಗ್ ಆಫ್ ವಾರ್ ಸೀನ್ಸ್ಗಳಿದೆ. ಸೊ ಬೇಜಾನ್ ಫೈಟ್ಗಳಿದೆ ಅವ್ರ ಜೊತೆ. ಫೈಟ್ ಅಲ್ಲೆಲ್ಲಾನು ತುಂಬಾ ಕೇರ್ ಮಾಡಿದ್ದಾರೆ. ಈಸ್ ಮೋರ್ ಲೈಕ್ ಅ ಸೀನಿಯರ್, ಅಂದ್ರೆ ಒಂದು ಗೈಡ್ ಮಾಡ್ತಾರಲ್ಲ ಆ ಥರ ಇದ್ರು. ಅಂಡ್ ಹಿ ಈಸ್ ವೆರಿ ಸಾಫ್ಟ್. ನೆಗೆಟಿವ್ ರೋಲ್ ಅಲ್ಲ, ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಅಂತ, ನೆಗೆಟಿವ್ ರೋಲ್ ಪಾಸಿಟಿವ್ ರೋಲ್ ಅಂತ ನಿಮ್ಗೆ ಥಿಯೇಟರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈಗ ಆಲ್ರೆಡಿ ಟ್ರೈಲರ್ ರಿಲೀಸ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಎಷ್ಟು ರಫ್ ಅಂಡ್ ಟಫ್ ಆಗಿದೆ ಅಂತ.
ಬಟ್ ಅವ್ರು ಆಫ್ ಸ್ಕ್ರೀನ್ ಬಂದು ಕಂಪ್ಲೀಟ್ಲಿ ಸಾಫ್ಟ್. ಅಂದ್ರೆ ಒಂದು ಪ್ರೀತಿಯಿಂದ ಮಾತಾಡಿಸಿ ಒಂದು ಪ್ಯಾಂಪರ್ ಮಾಡ್ತಲ್ಲ, ಈಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೂಪರ್. ಇವಾಗ ಒಂದ್ ಸ್ವಲ್ಪ ದಿನದಿಂದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ನೀವು ಆ ಟ್ರೈಲರ್ ನೋಡ್ರೆ ಗೊತ್ತಾಗುತ್ತೆ, ಅಷ್ಟು ಸಾಫ್ಟ್ ಇದ್ರೂ ಅವ್ರ ಕ್ಯಾರೆಕ್ಟರ್ ಅಂತ ಬಂದಾಗ ಫುಲ್ ರಾಕ್ಷಸ ತರ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು ಸೊ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್ ಸರ್. ಮ್ಯಾಮ್, ನಿಮ್ಗೂ ಸೀನ್ಸ್ ಇದಾವ? ನನಗೆ ಅದು ನಿಮ್ ಸಿನಿಮಾ ಓಕೆ, ದಿನಕರ್ ಸರ್ಗೆ ದಿನಕರ್ ಸರ್ ಕೈಯಿಂದ ಬೈಸ್ಕೊಂಡಿದ್ರೆ ಯಾವಾಗಾದ್ರೂ ಶೂಟಲ್ಲಿ? ಇಲ್ಲ ಅಂದ್ರೆ ಇದು ಹಿಂಗ್ ಮಾಡಬಾರ್ದಿತ್ತು, ಇಲ್ಲ ವೆರಿ ಯಾವತ್ತೂ ಸ್ವೀಟ್ ಇಲ್ಲ. ಪರ್ಸನ್ ಸರ್. ಬೈಯಲ್ಲ. ಅಂದ್ರೆ ನಮ್ ಜೊತೆ ಅಂತ ನಮ್ಮ ಮೂವಿ ಮಾಡುವಾಗ ಫುಲ್ ಚಿಲ್ ಆಗಿ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಏನಿಲ್ಲ ಸರ್, ಹೀಸ್ ಅ ಪರ್ಫೆಕ್ಷನಿಸ್ಟ್. ಅವ್ರಿಗೆ ಏನ್ ಬೇಕೋ ಅದ್ ಬಂದ್ಬಿಟ್ರೆ ಹೀಲ್ ಬಿ ಸ್ಮೈಲಿಂಗ್, ಎವರ್ ಸ್ಮೈಲಿಂಗ್. ಜಾಸ್ತಿ ಅಪ್ರಿಸಿಯೇಷನ್ ಯಾರಿಗೆ ಬರ್ತಿತ್ತು? ಇವ್ರಿಗೆ ಹೌದಾ ಮ್ಯಾಮ್? ಅಂದ್ರೆ ಎಲ್ಲ ಚೆನ್ನಾಗಿ ಮಾಡಿದ್ರೆ ಬರುತ್ತೆ. ಚೆನ್ನಾಗಿ ಮಾಡಿದಾಗ ಅಂದ್ರೆ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತಾನ? ಹೇಳ್ತಾರೆ ಸರ್ ಹೇಳ್ತಾರೆ. ಅಂದ್ರೆ ಇವ್ರು ಚೆನ್ನಾಗಿ ಮಾಡಿಲ್ಲ ಅಂತಾನ? ಹಂಗಿಲ್ಲ, ಇಲ್ಲ ಇಲ್ಲ ಸರ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅವ್ರು ಬಿಡೋದಿಲ್ಲ, ಎಷ್ಟೇಕಾದ್ರೂ ಪರಲ್ಲ ಮಾಡಿಸ್ರು, ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡಿಸ್ತಾ ಇದ್ರು. ಸರ್, ಜಯಣ್ಣ ಅವರು ಬ್ಯಾನರ್ ಬರ್ತಿದೆ ಅಂದಾಗ ಅದು ಪ್ರೀಶಿಯಸ್ ಇರುತ್ತೆ ಸಿನಿಮಾಗಳು. ಡೆಫಿನೆಟ್ಲಿ ಅವ್ರ ಕಡೆಯಿಂದ ಬರ್ತಿದೆ ಅಂದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಿಮಗೂ ಕೂಡ ಒಂದಿಷ್ಟು ಫಿಮೇಲ್ ಫ್ಯಾನ್ಸ್ ಜಾಸ್ತಿ ಜನ ಇದ್ದಾರೆ, ಅವ್ರ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ. ಸೊ ಏನು ನೀಡುತ್ತೆ ಅಂತ ಸಿನಿಮಾ? ಸರ್ ಇದು ಕಂಪ್ಲೀಟ್ ಹೇಳಿದ್ನಲ್ಲ ಸರ್, ಎಲ್ಲರೂ ಇಷ್ಟಪಡೋಂಥ ಸಿನಿಮಾ. ಈಗ ಕೆಲವು ಸಿನಿಮಾಗಳಿರುತ್ತೆ ಅದು ಒಂದು ಜಾನರ್, ಇವ್ರಿಗೆ ಮಾತ್ರ ಅನ್ನೋ ತರ ಇರುತ್ತೆ. ಹೌದು. ಬಟ್ ಈ ಸಿನಿಮಾ ಬಂದು ಈಗ ಒಂದು ಹಬ್ಬ ತರ, ಹಬ್ಬದಲ್ಲಿ ಮನೆಯವರೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ, ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ತರ ಇದು ಒಂದು ಸೆಲೆಬ್ರೇಷನ್ ಕೈಂಡ್ ಆಫ್ ಅ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಅವ್ರವರಿಗೆ ಬೇಕಾಗಿರೋ ಎಲಿಮೆಂಟ್ಸ್ ಸಿನಿಮಾಲಿದೆ. ಸೊ ಐ ಥಿಂಕ್ ಅವ್ರ ಗರ್ಲ್ ಫ್ಯಾನ್ಸ್ಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ, ಬಿಕಾಸ್ ಅವರು ಒಂದ್ ಸಿನಿಮಾಲಿ ಒಂದ್ ಪಾತ್ರ ತರ ಇದ್ರೆ ಅವ್ರಿಗೆ ಈ ಸಿನಿಮಾಲಿ ಐ ಥಿಂಕ್ ತುಂಬಾ ಶೇಡ್ಸ್ ಅಲ್ಲಿ ಕಾಣಿಸ್ಕೋತಾರೆ. ಲುಕ್ ವೈಸ್ ಆಗಿರ್ಬೋದು, ಅವ್ರ ಬಿಹೇವಿಯರ್, ಆ ಕ್ಯಾರೆಕ್ಟರ್ ಬಿಹೇವ್ ಮಾಡೋ ಇದ್ರಲ್ಲಾಗಿರ್ಬೋದು, ಫಸ್ಟ್ ಹಾಫ್ ಅಲ್ಲೇ ಒಂದಷ್ಟು ಶೇಡ್ಸ್ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರ ಕಾಣಿಸ್ಕೋತಾರೆ. ಅಂದ್ರೆ ಬೇಸಿಕಲಿ ಸರ್ ಈ ಸಿನಿಮಾಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಎವ್ರಿ ವಿಚ್ ವೇ ಅದಂತೂ ನಡೆಯಲ್ಲ. ಎಲ್ರಿಗೂ ಇಷ್ಟ ಆಗ, ಹಿಸ್ ಗರ್ಲ್ ಫ್ಯಾನ್ಸ್ ವುಡ್ ಪ್ರಾಬ್ಲಿ ಲವ್ ಹಿಮ್ ಇನ್ ದಿಸ್. ಸೊ ಅಂದ್ರೆ ತಲೆಗೆ ಹುಳ ಬಿಡೋ ಥರ ಏನಿರಲ್ಲ ಅಲ್ವಾ? ಬಟ್ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಅದು ನಡೆಯಲ್ಲ ಅಂತ. ಸರ್ ಹಂಗಲ್ಲ, ಮಜಾ ಕೊಡುತ್ತೆ ಸರ್. ಮಜಾ ಎವ್ರಿ 10 seconds, ಎವ್ರಿ 10 minutes ಅಲ್ಲಿ ನೀವು ಮಜಾ ಇರುತ್ತೆ ಸಿನಿಮಾ. ಓ ಮೈ ಗಾಡ್, ಏನ್ ಗುರು ಸೂಪರ್ ಅಂತ ಎಡ್ಜ್ ಆಫ್ ದಿ ಸೀಟ್ ಸಿನಿಮಾ. ಕೆಲವು ಸಿನಿಮಾ ನೀವು ಹಿಂಗ್ ನೋಡ್ತೀರಾ, ಆರಾಮಾಗಿ ಹಿಂಗ್ ನೋಡ್ತೀರಾ, ಕೆಲವು ಸಿನಿಮಾ ಹಿಂಗ್ ನೋಡ್ತೀರಾ. ಬಟ್ ಈ ಸಿನಿಮಾ ಎಡ್ಜ್ ಆಫ್ ದಿ ಸೀಟ್ ಸಿನಿಮಾ. ಅಂದ್ರೆ ಅಷ್ಟು ಸ್ಪೀಡ್ ಆಗಿದೆ ಸ್ಕ್ರೀನ್ ಪ್ಲೇ, ಅಷ್ಟು ಕ್ಯೂರಿಯಸ್ ಆಗಿರುತ್ತೆ ಕ್ಯಾರೆಕ್ಟರ್ಸ್, ಮಜಾ ಇದೆ ಸರ್. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ನಾನು, ನೆನಪಾಗ್ತಿಲ್ಲ. ಇಲ್ಲ ಅದೊಂದು ಏನೋ ಇಂಪಾರ್ಟೆಂಟ್ ಕ್ವಶನ್ ಅದು. ಚಾವನ್ ಪ್ರಶ್ ಕೊಡಿ ನಮ್ಮ ಹುಡುಗಂಗೆ ಡೈಲಿ ಇನ್ಮೇಲೆ 2 ಸ್ಪೂನ್. ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ ಅದು, ಬಟ್ ಆಮೇಲೆ ಕೇಳ್ತೀನಿ. ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಡನ್. ಓಕೆ, ಹಾಂ, ರಾಯಲ್ ಅಂದ ತಕ್ಷಣ ನಿಮ್ಗೆ ಏನು ನೆನಪು ಬರುತ್ತೆ? ನಮ್ ಸಿನಿಮಾ ರಾಯಲ್ ಮೂವಿ. ರಾಯಲ್ ಅಂದ ತಕ್ಷಣ ಯಾರು ನೆನಪು ಬರ್ತಾರೆ? ನನಗೆ ಫಸ್ಟ್ ಇಬ್ರಿಗೂ ಯಾರು ಬೇಕಾದ್ರೆ ಆನ್ಸರ್ ಮಾಡೋದು. ಅಲ್ಲ, ಇಬ್ರು ಆನ್ಸರ್ ಮಾಡ್ಬೇಕು. ಹಂಗ ರಾಯಲ್ ಅಂದ ತಕ್ಷಣ ಏನ್ ನೆನಪು ಬರುತ್ತೆ ಅಂದ್ರೆ ಸಿನಿಮಾ ನೆನಪು ಬರುತ್ತೆ. ರಾಯಲ್ ಅಂದ್ರೆ ಯಾರು ನೆನಪು ಬರ್ತಾರೆ ಅಂದ್ರೆ? ನೀವು ಹೇಳಿ ದಿನಕರ್ ಸರ್. ದಿನಕರ್ ಸರ್. ನಿಮ್ಗೆ? ಜಯಣ್ಣ ಬೋಗಣ್ಣ ಸರ್. ಬ್ಯಾಲೆನ್ಸ್. ಓಕೆ, ಇಂಡಸ್ಟ್ರಿಯಲ್ಲಿ ನೀವು ಕೇಳಿದಂತ ಫನ್ನಿಯೆಸ್ಟ್ ಗಾಸಿಪ್? ನಂದೆ. ಏನು? ನಂದು ಚಂದನ್ ಶೆಟ್ಟಿ ಅವ್ರದ್ದು ಮದ್ವೆ ಆಗ್ತಾ ಇದೆ ಅಂತ ಓ ಗಾಸಿಪ್ ಅವ್ರು ಹೇಳಿದ್ದು. ಸೊ ಅವ್ರು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟಿದ್ರು, AI ಅಲ್ಲಿ ನಮ್ಮಿಬ್ರಿಗೆ ಮದ್ವೆ ಬಟ್ಟೆ ಎಲ್ಲ ಹಾಕ್ಸ್ಬಿಟ್ಟಿದ್ರು. ನಾನು ಅವಾಗ ಟೆನ್ಷನ್ ಆಗ್ಬಿಟ್ಟು ಚಂದನ್ ಅವ್ರಿಗೆ ಕಾಲ್ ಮಾಡಿದ್ರು, ಚಂದನ್ ಪ್ಲೀಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ. ಸೊ ದಟ್ ವಾಸ್ ವೆರಿ ಫನಿ. ಇದು ನಿಜವಾಗ್ಲೂ ಅದೆಲ್ಲ ಅದೆಲ್ಲ ನೋಡಿ ನಮಗ್ ಮದ್ವೆ ಡ್ರೆಸ್ಸಸ್ ಎಲ್ಲ ಹಾಕ್ಬಿಟ್ಟಿದ್ರು. ಓ ಮೈ ಗಾಡ್. ಸರ್, ನೀವು ಕೇಳಿದಂತ ಫನ್ನಿಯೆಸ್ಟ್ ಗಾಸಿಪ್? ಗಾಸಿಪ್ ನನ್ಗೆ ಆ ಥರ ಏನೂ ಜಾಸ್ತಿ ಕೇಳಿಲ್ಲ. ಓಕೆ, ಬೆಸ್ಟ್ ಮೂಮೆಂಟ್ ಥ್ರೂಔಟ್ ದಿಸ್ ಜರ್ನಿ? ರಾಯಲ್ ಬೆಸ್ಟ್ ಮೊಮೆಂಟ್ ಯಾವ್ದಾದ್ರು ಶೂಟ್, ಯಾವ್ದಾದ್ರು ಎನಿ? ಬೆಸ್ಟ್ ಮೊಮೆಂಟ್ ಮುಹೂರ್ತ ಆಗಿದೆ ಸರ್. ಮುಹೂರ್ತ ಆಗಿದಾಗ ಮೀನಮ್ಮ ಅಂದ್ರೆ ಮೀನಾ ಮ್ಯಾಮ್ ಬಂದು ಕ್ಲಾಪ್ ಮಾಡಿದಾಗಿರ್ಬೋದು. ಆ್ಯಂಡ್ ದ ಎಂಟೈರ್ ಕ್ರೂ ಇತ್ತು, ಅದು ಒಂದು ಪಾಸಿಟಿವ್ ಫೀಲ್ ಇತ್ತು. ಆ್ಯಂಡ್ ತುಂಬ ಎಮೋಷನ್ಸ್ ಇತ್ತು. ಅದೊಂದು ಫೀಲ್ ಹೈ ಇತ್ತು ಸರ್. ಸ್ಟಾರ್ಟಿಂಗ್. ನನಗೆ ನಾನು ಫಸ್ಟ್ ಟೈಮ್ ಇನ್ನು ಎಡಿಟೆಡ್ ವರ್ಷನ್ ಅಲ್ಲ, ರಫ್ ವರ್ಷನ್ ಅಲ್ಲಿ ನಾನು ಟಾಂಗ್ ಸಾಂಗ್ ನೋಡಿದಾಗ ಐ ಥಿಂಕ್ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ನನಗೆ. ಅಲ್ಲಿವರೆಗೂ ಏನು ಕಂಟೆಂಟ್ ಅಷ್ಟು ನೋಡಿರ್ಲಿಲ್ಲ, ಬಟ್ ತುಂಬಾ ಖುಷಿ ಆಗಿತ್ತು. ಲೈಕ್ ಫುಲ್ ಸಾಂಗ್ ನೋಡಿದಾಗ ದಟ್ ವಾಸ್ ಬೆಸ್ಟ್. ಸೂಪರ್. ಈಗ ಒಂದಿಷ್ಟು ಪಿಕ್ಚರ್ಸ್ ತೋರಿಸ್ತೀನಿ, ಅದರಿಂದ ನೀವು
ನಮ್ಮ ಕನ್ನಡ ಸಿನಿಮಾ ರಂಗದ ನಟರ ಹೆಸರುಗಳಿರುತ್ತೆ. ಹ್ಮ್. ಯಾರು ಅಂತ ಅಂದ್ರೆ ಕಂಡುಹಿಡಿಬೇಕು. ಪಿಕ್ಚರ್ಸ್ ಇಂದ ಹೆಸರು ಹೌದು ಹೌದು. ಓಕೆ, ಒಂದು ಸೆಕೆಂಡ್. ತಗೋಣ ನೀಟಾಗಿ ನೋಡೋಣ. ಬ್ರೈಟ್ನೆಸ್. ಕನ್ನಡ ಇಂಗ್ಲಿಷ್ ಎರಡನ್ನೂ ಮಿಕ್ಸ್ Okay. ಮಾಡ್ಕೋಬಹುದು. ಬಟ್ ಸಿನಿಮಾ ಆಕ್ಟರ್ಸ್ ನೇಮ್ ಹೌದು ಹೌದು. ಆಕ್ಟರ್ ನೆಕ್ಸ್ಟ್ ಆಕ್ಟ್ರೆಸ್ ಹೇಳ್ತೀನಿ. ಸರ್ ಹಿಂಗೆ ಮಾಡಿ ಗೊತ್ತಾಗ್ತಿಲ್ಲ. ತೋರ್ಸಿ, ಒಂದು ಸೆಕೆಂಡ್. ದೊಡ್ಡ ಸ್ಕ್ರೀನ್ ಮಾಡಿ. ನಾ ಪ್ರೈಸ್ ಶಂಕರ್ ನಾಗ್ ಅಲ್ಲ. ಲಾಸ್ಟ್ ಕರೆಕ್ಟ್. ನಾಗ್ ಅನಂತ್ ನಾಗ್. ಅನಂತ್ ನಾಗ್ ಅಲ್ಲಲ್ಲ, sir. ನೀವು ಫಸ್ಟ್ ಹೇಳಿದ್ರಿ ನಾನ್ ಪ್ರೈಸ್ ಶಂಕರ್ ನಾಗ್ ಸರ. ಶಂಕರ್. ಓಕೆ. ಶಂಕ ಹ್ಮ್. ಯಾವ ಶಂಕ? ನಾ 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 ಶಂಕ ಆಲ್ಮೋಸ್ಟ್. ನಾ ನಾ ಆದ್ಮೇಲೆ ಏನಿದೆ? ಗೆದ್ದೆ. ಅದು ಇಂಗ್ಲಿಷ್. ನವೀನ್ ಶಂಕರ್. ಓ, ಸರ್ ಓ ನವೀನ್ One point. ಶಂಕರ್. ನೈಸ್. ಸರ್ ಹಿಂಗೆ ಮಾಡಿ ಸರ್. ಹಿಂಗೆ ಇದೆ. ದಾರ ಫಸ್ಟ್ ಒನ್ ಏನದ ಮಿಕ್ಸಿನ ಅದು. ಸರ್? ರಿಫ್ಲೆಕ್ಷನ್ ಬೀಳ್ತದೆ. ಓಕೆ, ಅಲ್ಲಿ ಕೊಡ್ಲಾ? ಎಸ್. ಉಪೇಂದ್ರ ಸರ್. Too ಉಪೇಂದ್ರ. ಟೂ ಫಾಸ್ಟ್. ನಾನು ಇನ್ನ ಹಿಂಗ್ ನೋಡಿಸ್ತಾ ಹೇಳ್ಬಿಟ್ರೆ ಹೆಣ್ಮಕ್ಳು ಫಾಸ್ಟ್ ಗುರು. ಸರ್ ನೀವೇ ತೋರಿಸಿ. ನೆಕ್ಸ್ಟ್ ಇದು ಈಸಿ ಸರ್, ಇದು ಹೇಳಲೇಬೇಕು ನೀವು. ಸೂರ್ಯಚಂದ್ರ. ಸೂರ್ಯಚಂದ್ರ. ರವಿಚಂದ್ರ. Thank God sir. ರವಿ ಸರ್. ಹೇಳಿದ್ರಿ. ನನ್ ಸಣ್ಣ ಯಾರು ಬರ್ತಾರೆ ನೋಡಿ. ಇದು ಸ್ವಲ್ಪ ಕಷ್ಟ, ಬಟ್ ಯಶ್. ಇದ್ಯಾವ ಕಷ್ಟ ಯಶ್. ಸರ್? ಯಶ್. ಇದು ಈಸಿ. ಸೆಕೆಂಡ್. ಎಸ್ ಕಿಂಗ್ ಶಿವರಾಜ್ ಕುಮಾರ್ ಸರ್. ಹಾ, ಶಿವರಾಜ್ ಕುಮಾರ್ ಸರ್. ಸರ್, ನೀವು ಪಿಕ್ಚರ್ ನೋಡೋಷ್ಟ್ರಲ್ಲಿ ಅವ್ರ ಆನ್ಸರ್ ಹೇಳ್ತಿದ್ದಾರೆ. ಹೆಣ್ಮಕ್ಳು ಸ್ವಲ್ಪ ಫಾಸ್ಟ್ ಸರ್. ಅದು ನಿಜ ಸರ್. ಇದು ಬೇಡ, ಇದು ನೆಕ್ಸ್ಟ್. ಇದು ಹೀರೋಯಿನ್ ನೇಮ್. ರಮ್ಯಾ ಮ್ಯಾಮ್. ಹಾ? ಸಂಜನಾ. ಸಂಜನನ. ಸಂಜನಾ. ಆನಂದ್. ಸಂಜನಾ. ಆನಂದ. ಓ ಲೈಕ್ ದಟ್. ಯಪ್ಪ ಸರ್, ನಾನ್ ಸಂಜನಾ. ಇದು ಹೀರೋ ನೇಮ್. ಐನ್ಸ್ಟೀನ್. ಚಿನ್ನು. ಸ್ಟಾರ್. ಅದು ಸ್ಟಾರ್ ಅದು. ಸ್ಟಾರ್, ನಕ್ಷತ್ರ. ಅದಕ್ಕಿರೋ ಬೇರೆ ಹೆಸರು. ಚಿನ್ ಅಂತ ಯಾರು ಬರ್ತಾರೆ? ಇಟ್ಸ್ ನಾಟ್ ಚಿನ್. ನಾಟ್ ಚಿನ್ನ. ಇಟ್ಸ್ ಜಾ. ಜಾ. ಅವ್ರ ಹೆಸರು ಜಾನಾ. ಯಾವ ಜಾ? ಇದು ಐನ್ಸ್ಟೀನ್ ಮಧ್ಯ. ಅವರು ಸರ್ ಇರ್ಬೋದಲ್ವಾ? ಗುರು. ಗುರು ದೇಶಪಾಂಡೆ. ಏನು? ಅಲ್ಲ. ಗುರುಜಾ. ಗಿರಿಜಾ. ನೋ, ಸೋತ್ರಾ? ಏನು? ಸರ್ಜಾ ಅದು ಲಾಸ್ಟ್. ಧ್ರುವ ಸರ್ಜಾ ಸರ್. ಓ ಧ್ರುವ ತಾರೆ. ಅದು ಮಧ್ಯ ಸರ್ ಅದು. ಸರ್ ಜಾ. ಓ ಆತರ ಅದು ಸರ್. ಇದು ಈಸಿ ಅನ್ಸುತ್ತೆ. ಡಾಲರ್ ರನ್. ರನ್. ಇದು ಹುಡುಗನ ಹುಡುಗಿ. ಅದು ಸರ. ಅದು ಸರ್ ರನ್. ಸರ್ ಹೌದು. ಸರ್ ರನ್. ಸರ್ ರನ್. ಶ್ರವಣ್. ಶರಣ್. ಶರಣ್ ಸರ್. ಶರಣ್. ಶಿಟ್. ಓ ಮೈ ಗಾಡ್, ಶರಣ್ ಸರ್. ಇದು ಈಸಿ. ರಿಷಬ್ ಶೆಟ್ಟಿ ಸರ್. ಇದು ರಿಷಬ್ ಶೆಟ್ಟಿ ಅಂತ ನೋಡಿ. ವಜ್ರಮುನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಅವ್ರ ನೆಕ್ಸ್ಟ್ ಲುಕ್. ಇದು ಈಸಿನೇ. ಚಿಕ್ಕಣ್ಣ. ಚಿಕ್ಕಣ್ಣ. ಯಾರು ಫಸ್ಟ್ ಹೇಳಿದ್ರು? ನೀನ್ ಚಿಕ್ಕಣ್ಣ ಅಂದೆ, ನಾನು ಚಿಕ್ಕಣ್ಣ ಅಂದೆ. ಓಕೆ. ರಾಖಿ ಕೋಲ್ಡ್. ಹೀರೋಯಿನ್. ರಾಖಿ ಸಾವಂತ್. ರಾಶಿ. ಅದೇನು ಫಸ್ಟ್ ಇರೋದೇನು? ರಾಖಿ. ಆಮೇಲೆ ಕ್ಷಿ. ರಾಕ್ಷಿ. ಅಕ್ಷಿ. ಕರೆಕ್ಟ್ ಸರ್, ಆಲ್ಮೋಸ್ಟ್ ದೇರ್. ರಾಕ್ಷಿ. ರಾಶಿ ಮ್ಯಾಮ್ ಅಂತ ಇದ್ದಾರೆ. ರಕ್ಷಿತಾ ಮ್ಯಾಮ್. ಅದು ರಕ್ಷಿತಾ. ಶೀತಾ ಅದು. ಓ ಶೀತಾ. ಅದು. ಓಕೆ ಓಕೆ, ರಕ್ಷಿತಾ. ನಾವು ರಾಶಿ ಮ್ಯಾಮ್ ಅಂತ ಹೇಳಿದ್ವಿ. ರಾಶಿ ಮ್ಯಾಮ್ ಇದಾರಲ್ಲ, ಹಳೆ ಹೀರೋಯಿನ್. ನೋ. ರಕ್ಷಿತ್. ಇದು ಈಸಿಯಾಗಿ ಹೇಳ್ತಾರೆ. ಓಕೆ, ಸಿಂಪಲ್ ಇದು. ಅಂದ್ರೆ ಯಾರು ಫಸ್ಟ್ ಹೇಳ್ತಾರೋ ಅವ್ರು ವಿನ್ನರ್. ಹೌದಾ? ಓಕೆ. ಆ ಹೆಣ್ಮಕ್ಳು ನೋಡ್ಕೋ. ಗಾಂಧಿ. ಪೂಜಾ ಗಾಂಧಿ. ಓ ಮೈ ಗಾಡ್ ಸರ್, ಅವರೇ ವಿನ್ನರ್. ನಾನೇ ವಿನ್ನರ್. 100% ಸರ್.
ನಮ್ದು ಬರೀ ಪಾರ್ಟಿಸಿಪೇಷನ್, ಅವ್ರದ್ದು ಕ್ಲೀನ್ ಸ್ವೀಪ್ ಇದು. ಹೌದು, ಒನ್ ಸೈಡ್ ವಾರ್ ಒನ್ ಸೈಡ್. ಸಿನಿಮಾದಲ್ಲೂ ಹಿಂಗೆ ಇರ್ತಾರೆ, ವಾರ್ ಒನ್ ಸೈಡ್. ಇಲ್ಲ ಇಲ್ಲ, ಟಗ್ ಆಫ್ ವಾರ್ ಇರುತ್ತೆ. ಸಿನಿಮಾದಲ್ಲಿ ಕಂಪ್ಲೀಟ್ ಅದು ಡೈರೆಕ್ಟರ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಆಯ್ತಾ, ಅಂದ್ರೆ ಕ್ಯಾರೆಕ್ಟರ್ ವೈಸ್ ಅಷ್ಟೇ ಎಲ್ಲ ಡೈರೆಕ್ಟರ್ ಬರ್ದಿರೋ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದ್ ಬಿಟ್ಟು ರಿಯಲ್ ಲೈಫ್ ಅಲ್ಲಿ ಅಂತ ತಗೊಂಡ್ರೆ ವಾರ್ ಯಾವಾಗ್ಲೂ ಒನ್ ಸೈಡ್ ಹೆಣ್ಮಕ್ಳದೇ ಅಲ್ಲ ಸರ್. ನಿಜ, ಅದಕ್ಕೆ ಬಿಟ್ಕೊಟ್ರ ಸರ್? ಬಿಟ್ಕೊಟ್ಟಿಲ್ಲ ಸರ್, ಇಲ್ಲ ಅವ್ರು ಹೇಳಿಲ್ಲ ಪಾಪ. ಅವ್ರು ಹಾನೆಸ್ಟ್ಲಿ ಹೇಳಿದ್ರು, ಬಿಟ್ಕೊಟ್ಟಿಲ್ಲ. ಎಸ್ ಎಸ್. ನಾನು ಹತ್ರ ಹೇಳೋದು ಇಲ್ಲ ಸರ್. ಓಕೆ, ರಾಯಲ್ 24th ರಿಲೀಸ್ ಆಗ್ತಿದೆ. ಎಷ್ಟೋ ವರ್ಷಗಳ ಶ್ರಮ ಇದೆ. ಕಮರ್ಷಿಯಲ್ ಸಿನಿಮಾ ವಿತ್ ಎಲ್ಲ ಆಸ್ಪೆಕ್ಟ್ಗಳಲ್ಲೂ ಖುಷಿ ಕೊಡೋಂಥ ಸಿನಿಮಾ ಅಂತ ಹೇಳ್ತಿದ್ರ. ಆಡಿಯನ್ಸ್ಗೆ ದಿನಕರ್ ಸರ್ ಅವರು ಡೈರೆಕ್ಷನ್ಗೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಿದ್ರು. ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು. ಯಾಕೆಂದ್ರೆ ಅವ್ರು ನಮ್ಮ ಬಾಸ್ ತಮ್ಮ ಅಂತ ಅವರು, ನಮ್ಮ ಬಾಸ್ಗೆ ಸಿನಿಮಾ ಮಾಡ್ತಿದ್ರು ಇವರು ಅಂತ ಅವರು. ಸೊ ಇದೇ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇಡೀ ಕನ್ನಡ ಸಿನಿಮಾ ರಂಗದ ಎಲ್ಲ ಸ್ಟಾರ್ ನಟರ ಅಭಿಮಾನಿಗಳು ರಾಯಲ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಟ್ರೂ. ಸೊ ಏನು ಹೇಳ್ತೀರಾ ಅವ್ರಿಗೆಲ್ಲರಿಗೂ? ಸರ್, ಟು ಬಿ ಆನೆಸ್ಟ್, ನನ್ನ ಸೀರಿಯಲ್ ಟೈಮಿಂದನು ಯಾರ್ಯಾರು ಇವತ್ವರೆಗೂ ನನ್ನ ಸಿನಿಮಾ, ಐ ಮೀನ್ ನನಗೆ ಒಳ್ಳೆ ಮೆಸೇಜ್ಗಳು ಕಳಿಸ್ತಾರೆ, ಅವಾಗಿಂದ ಯಾರು ಇದಾರೆ ಇವತ್ತಿಗೂ ಅವ್ರವರೇ ಇದ್ದಾರೆ. ಅದ್ರ ಜೊತೆ ಇನ್ನ ಜಾಸ್ತಿ ಆಗಿದೆ. ಸೊ ನನ್ನ ಫ್ಯಾನ್ಸ್ ಅನ್ನಲ್ಲ, ಅವರೆಲ್ಲ ನನ್ನ ಪುಟ್ಟ ಕುಟುಂಬ. ಸೊ ಆ ಕುಟುಂಬದಲ್ಲಿರೋ ದೊಡ್ಡ ಕುಟುಂಬ ಆಗಿದೆ ಆಗ್ಲೇ, ವಾಟ್ ಎವರ್ಸ್, ಅವರೆಲ್ಲ ನನ್ನ ಕುಟುಂಬ. ಸೊ ಅವ್ರು ಯಾವಾಗ್ಲೂ ನನ್ಗೆ ಪ್ರೀತಿ ಕೊಟ್ಟಿರೋದು ಹೊರತು ಇವತ್ತವರೆಗೂ ನನಗೆ ಅವರೇ ನನ್ನ ಸ್ಟ್ರೆಂತ್ ಸರ್. ಇಂಡಸ್ಟ್ರಿಯಲ್ಲಿ ಕೇಳ್ತಾ ಇರ್ತಾರೆ ಯಾರು ಬ್ಯಾಕ್ಗ್ರೌಂಡ್ ಅಂತ, ಆ್ಯಕ್ಚುಲಿ ಅವರೇ ನನ್ನ ಬ್ಯಾಕ್ಗ್ರೌಂಡ್. ಅವ್ರು ಎಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ, ನಾನು ಅಲ್ಲಿವರೆಗೂ ಸಿನಿಮಾ ಮಾಡ್ತೇನೆ ಸರ್. ನಾವು ಚಿಕ್ಕ ವಯಸ್ಸಿಂದನೂ ಪ್ರತಿಯೊಬ್ಬರು ಫ್ಯಾನ್ ನೋಡ್ಕೊಂಡು, ಐ ಮೀನ್ ಪ್ರತಿಯೊಬ್ಬರು ಸ್ಟಾರ್ಸ್ ನೋಡ್ಕೊಂಡು ಬೆಳೆದಿರೋದು. ಮೈಸೂರಲ್ಲಿ ಅದೊಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಅಂದರೆ, ಅಪ್ಪ ಅಮ್ಮ ಔಟಿಂಗ್ ಅಂತಂದರೆ ಒಂದು ಸಿನಿಮಾ ಕರ್ಕೊಂಡೋಗಿ ತೋರಿಸಿ, ಅದಾದ್ಮೇಲೆ ಸಂಜೆ ಊಟ ಮಾಡ್ಸ್ಕೊಂಡು ಕರ್ಕೊಂಡು ನಮಗೆಲ್ಲ ಅದೇ ಔಟಿಂಗು. ಸೊ 1 ತಿಂಗಳಿಗೆ ಒಂದ್ಸಲನೋ 2 ತಿಂಗಳಿಗೆ ಒಂದ್ಸಲನೋ ಆ ಥರ ಕರ್ಕೊಂಡವ್ರು ಎಲ್ಲರ ಸಿನಿಮಾ ನೋಡಿ ಬೆಳೆದಿದ್ದು. ಸೊ ಇವಾಗ ನಾವು ಎಲ್ಲರೂ ಫ್ಯಾನುವೆ ಸರ್, ಎಲ್ಲರೂ ಸಿನಿಮಾ ನೋಡಿದ್ವಿ. ಪದ್ಮಾ ಥಿಯೇಟರ್ ಅಂತ ಮನೇಲಿದೆ, ಅಲ್ಲಿ ಸೆಲೆಬ್ರೇಷನ್ ಹತ್ಬಿಟ್ಟು ಸ್ಟಾರ್ ಎಲ್ಲ ಕಟ್ತಾ ಇದ್ವಿ. ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ಏನೂ ಇಲ್ಲ. ಮೋರ್ ಓವರ್ ಏನು ಹೇಳ್ಬೇಕಂತಂದ್ರೆ, ವಿ ಆರ್ ಬ್ಲೆಸ್ಡ್ ಅಷ್ಟೇ. ಯಾಕಂದ್ರೆ ಈ ಪ್ರೀತಿ ತುಂಬಾ ಕಡಿಮೆ ಜನಕ್ಕೆ ಸಿಗೋದು. ಅಂಥದ್ರಲ್ಲಿ ಇಂಥ ದೊಡ್ಡ ಬ್ಯಾನರಲ್ಲಿ ಇಂಥ ದೊಡ್ಡ ಡೈರೆಕ್ಟರ್ ಜೊತೆ ನಂದು 2ನೇ ಮೂವಿ ಆಗಿರೋದು. ಐ ಫೀಲ್ ದೇವ್ರ ಆಶೀರ್ವಾದ ಅಂತ. ಸೊ ಇವಾಗ ಜನರ ಆಶೀರ್ವಾದ ಬೇಕು. ನಾನು ಯಾವಾಗಲೂ ಹೇಳ್ತೀನಿ ಸರ್, ಅಂದರೆ ಅನ್ಕಂಡೀಷನಲ್ ಲವ್ ಅನ್ನೋದು ಬರೀ ನಮ್ಮ ಜನ ಅದೇ ಮೀನ್ ವೆಲ್ ವಿಶರ್ಸ್ ಫ್ಯಾನ್ಸ್ಗಳಿಗೆ ಮಾತ್ರ. ಯಾಕಂದರೆ ಬೀಟ್ ಎನಿಥಿಂಗ್ ಸರ್, ಎಲ್ಲರದ್ದು ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಫ್ಯಾನ್ಸ್ಗಳು ಒಬ್ಬರೇ ಬರೀ ನೋಡೋದಕ್ಕೋಸ್ಕರ, ನಮ್ಮನ್ನು ಮಾತಾಡ್ಸೋದಕ್ಕೋಸ್ಕರ ಎಲ್ಲ ಊರೂರ ದೂರದಿಂದೆಲ್ಲ ದುಡ್ಡು ಹಾಕೊಂಡು ಬರ್ತಾರೆ, ಆ ಪ್ರೀತಿ ಕೊಡ್ತಾರೆ. ನಾವೇನು ಹೇಳಿರಲ್ಲ, ಬಟ್ ಅವ್ರ ಮನ್ಸಿಗೆ ತೊಗೊಂಡ್ರೆ ಒಂದು ಸಿನಿಮಾನ ಎಷ್ಟೇ ಕಷ್ಟ ಅವ್ರು ದೊಡ್ಡ ಹಿಟ್ ಮಾಡ್ತಾರೆ. ಆ ಪ್ರೀತಿ ಇದೆಯಲ್ಲ, ಅದಕ್ಕೆ ಅನ್ಕಂಡೀಷನಲ್ ಲವ್, ದಟ್ ಈಸ್ ಲೈಕ್ ಪ್ರೈಸ್ಲೆಸ್. ನನಗೆ ನಮ್ಮನ್ನು ಪ್ರೀತಿಸೋ ಪ್ರತಿಯೊಬ್ಬ ಆಡಿಯನ್ಸಿಗೂ ನಾವು ಚಿರಋಣಿಯಾಗಿರ್ತೀವಿ. ದಯವಿಟ್ಟು 24th ಈ ಮೂವಿನ ಮಿಸ್ ಮಾಡದೆ ನೋಡಿ. ಯಾಕಂದರೆ ತುಂಬ ವರ್ಷಗಳಾದ್ಮೇಲೆ ನಾವು ಬರ್ತಿದ್ದೀವಿ ಆ್ಯಂಡ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದೀವಿ. ಮಿಸ್ ಮಾಡದೆ ನೋಡಿ ಸರ್. ಸೂಪರ್, ಅಮೇಝಿಂಗ್ ಸರ್. ಥ್ಯಾಂಕ್ ಯು ಮ್ಯಾಮ್, ನೀವೇನು ಹೇಳ್ತೀರಾ? ಇದೇ ಜನವರಿ 24 ನಮ್ಮ ಸಿನಿಮಾ ಬರ್ತಾ ಇದೆ, ರಾಯಲ್. ತುಂಬ ಪ್ರೀತಿಯಿಂದ ಮಾಡಿರುವ ಸಿನಿಮಾ. ಅವ್ರು ಹೇಳಿದಾಗೆ ತುಂಬ ಆನೆಸ್ಟಿಯಿಂದ ಕೆಲಸ ಮಾಡಿದ್ವಿ. ನನ್ನ ಕರಿಯರ್ಗೆ ವಿರಾಟ್ ಅವ್ರಿಗೆ, ದಿನಕರ್ ಸರ್ಗೆ ತುಂಬ ಟೈಮ್ ಆದಮೇಲೆ ನಾವು ಬರ್ತಾ ಇರೋದು ತೆರೆ ಮೇಲೆ. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಆ್ಯಂಡ್ ಇಷ್ಟು ದಿನ ಏನು ವೆಯ್ಟ್ ಇತ್ತು, ತುಂಬ ಪೇಷನ್ಸಲ್ಲಿ ಏನು ಕೆಲವೊಬ್ರು ಕೇಳ್ತಾರೆ, ಅಂದರೆ ಏನಕ್ಕೆ ನೀವೇ ಕೇಳ್ದಂಗೆ ಏನಕ್ಕೆ ಸಿನಿಮಾ ಮಾಡ್ತಾ ಇಲ್ಲ ಅಂತೆಲ್ಲ. ಬಟ್ ಆ ವೇಟಿಗೆ ಐ ಥಿಂಕ್ ಇಟ್ ವಿಲ್ ಬಿ ವರ್ತ್ ಇಟ್. ಅಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ. ಆ್ಯಂಡ್ ಐ ರಿಯಲಿ ಹೋಪ್ ನಮ್ಮ ಶ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ. ಅಷ್ಟೇ, ಮಿಕ್ಕಿದೆಲ್ಲ ಅವ್ರ ಕೈಲಿರೋದು. ಸೊ 24th ಯಾವಾಗ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಟು ಸಿ ಯು ಬೋತ್ ಆನ್ ಸ್ಕ್ರೀನ್. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಬಟ್ ನನಗೆ ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್, ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಹಾನೆಸ್ಟ್ ರಿವ್ಯೂ ನಮ್ಗೆ ಹೇಳಬೇಕು. ಡೆಫಿನೆಟ್ಲಿ ವಿತ್ ಫ್ಯಾಮಿಲಿ. ಓಕೆ, ಎಸ್ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ಕ್ವೆಶ್ಚನ್ ನೆನಪಾಯ್ತಾ? ಸರಿ ಆಯ್ತು, ಇವಾಗ ನಾನು ಒಂದು ಹೇಳ್ತೀರಾ? ಎಲ್ಲರೂ ಎಲ್ಲರೂ ಮಿಸ್ ಮಾಡಿದೆ, ಹೇಳ್ಬಿಡಿ. ನಾನು ಎಲ್ಲರೂ ಮಿಸ್ ಮಾಡಿದೆ ರಾಯಲ್ ಸಿನಿಮಾ ನೋಡಿ.
ನನ್ನ ಚಾನೆಲ್ ಮೇಲೆ ನಾನಂತೂ ಹೋಗಿ ನೋಡ್ತೀನಿ. ಓಕೆ, ಎಲ್ಲರೂ ಮಿಸ್ ಮಾಡಿದೆ ರಾಯಲ್ ಸಿನಿಮಾ ನೋಡಿ. ನಾನಂತೂ ಡೆಫಿನೆಟ್ಲಿ ನೋಡ್ತೀನಿ ವಿತ್ ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಟೀಮ್ ನಮ್ಮ ಮನೆ ದೇವ್ರ ಮೇಲೆ ಆಣೆ. ದೇವ್ರ ಮೇಲೆ ನಾನು ಹೇಳಿ ಬಟ್ ಹೋಗ್ತೀನಿ ಸರ್. ತುಂಬಾ ಪ್ರಾಮಾಣಿಕ ಫನ್ ನಾನು. ಫನ್ ಆಗಿ ಹೇಳಿ Thank ಸರ್. you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್.